ಬ್ಯಾಗ್ಸ್ ಇಲ್ಲ. ಹೆಂಗೋ ನೀವು ನನ್ನ ಹಿಡ್ಕೊಳ್ಳಿ, ನಾನು ನಿನ್ನ ಹಿಡ್ಕೊಂಡಿನಿ. ಇಬ್ರು ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ. ಬಾಯ್ಸ್ ಎಲ್ಲ ಸಂಸಾರಸ್ಥರಾಗ್ಬಿಟ್ಟು ಮನೆಗೆ ಟೇಬಲ್ ಸ್ಟೂಲ್ಗಳು ತಗೋತಾವ್ರೆ. 2 ಕಾರಲ್ಲೂ 1.6 ಲೀಟರ್ ಇಂಜಿನ್ ಇದೆ. ಅದು ಡೀಸೆಲ್, ಇದು ಪೆಟ್ರೋಲ್. ಇದೇನ್ ಬ್ರೋ ನಿಮ್ದು ಅವತಾರ? ಹ್ಯಾರಿ ಪಾಟರ್ ಆಗ್ಬಿಟ್ಟಿದ್ದೀರಾ? ಹ್ಯಾರಿ ಪಾಟರ್ ಅಲ್ಲ, ನೀವು ದೇಸಿ ಹರಿಪುತ್ತರ್. ಹಿಂಗಿದೆ ಹೊಸ ಕೆಲಸ. ಮಧ್ಯಾಹ್ನ 2 ಅವರ್ ನಿದ್ದೆ ಹೊಡಿತೀವಿ. ವರ್ಕ್ ಫ್ರಮ್ ಹೋಮ್ ನೋಡಿ ಬ್ರೋ. ಕೆಲಸ ಹೊಸ ತಗೊಂಡ್ರೆ ಹಂಗಿರ್ಬೇಕು. ಎಕ್ಸ್ಟ್ರಾ ಕಾಸು ಪ್ಲಸ್ ಲೈಫಲ್ಲಿ ಮೋರ್ ಟೈಮು. ಕಷ್ಟಪಡೇಗಾ ಆಯೇಗಾ, ಆಪ್ ಭಿ ಕಷ್ಟಪಡೋ. ಶೆಕೆ ಶೆಕೆ. ಎಸಿ ವರ್ಕೇ ಆಗಲ್ವಾ? ಎಸಿ ಇಲ್ಲ ಮಗ ಕಾರಲ್ಲಿ. ಎಸಿ ಇಲ್ದಿರೋ ಕಾರ್ಗಳು ರಿವ್ಯೂ ಮಾಡಿ ನಮ್ ಕಷ್ಟ ನೋಡಿ. ನೋಡಿ ಏನೋ ನೆಂದೋಗಿದ್ದೀರಾ. ಬಾ 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 ಬಾ. 1996 ಇಂದ 2002 ತನಕ ಈ ಬಲೀನೋ ಅನ್ನುವಂತ ಕಾರು ಜಪಾನ್ ಅಲ್ಲಿ ಪ್ರೊಡಕ್ಷನ್ ಆಗಿತ್ತು. ಇದು ಯುರೋಪಿಯನ್ ಮತ್ತೆ ಏಷ್ಯಾ ಪೆಸಿಫಿಕ್ ಮಾಡೆಲ್ ಗಳಿಗೆ ಅಂತ ಮಾಡಿರುವಂತ ಕಾರು. ನಮ್ಮ ದೇಶದಲ್ಲಿ ಬಂದಿರುವಂತ ಸೈಕ್ ಕಾರ್ಗಳ ಲಿಸ್ಟ್ ಅಲ್ಲಿ ಇದು ಸೇರ್ಕೊಳ್ಳುತ್ತೆ. ಫ್ರಂಟ್ ಅಲ್ಲಿ ಫೈಬರ್ ಬಂಪರ್ ಇದೆ. ಇಲ್ಲಿ ಫಾಗ್ ಲ್ಯಾಂಪ್ ಹಾಕಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ ಇದೆ, ಹ್ಯಾಲೋಜನ್ ಇಂಡಿಕೇಟರ್ ಇದೆ. ಇದರಲ್ಲಿ 13 ಇಂಚ್ ಸ್ಟೀಲ್ ವೀಲ್ ಗಳಿದೆ. ಟಾಪ್ ಎಂಡ್ ಮಾಡೆಲ್ ಅಲ್ಲಿ ಪ್ರಾಬಬ್ಲಿ 14 ಇಂಚ್ ಬಂದಿತ್ತು ಅನ್ಸುತ್ತೆ. ಈ ಪರ್ಟಿಕ್ಯುಲರ್ ಕಾರ್ ಅಲ್ಲಿ ಮಿಶ್ಲಿನ್ ಟೈರ್ಸ್ ಗಳನ್ನ ಹಾಕಿರೋದು. ಆಲ್ಮೋಸ್ಟ್ ಎಲ್ಲ ಉಜ್ಜೋಗ್ಬಿಟ್ಟಿದೆ. ಇದಕ್ಕಿಂತ ಮುಂಚೆ ಮಾರುತಿ 800 ಇತ್ತು, ಜಿಪ್ಸಿ ಇತ್ತು, ಎಸ್ಟೀಮ್ ಇತ್ತು. ಈ ಬಲೀನೋ ಕಾರ್ ಏನಿದೆ ಇದೊಂದು ಪ್ರೀಮಿಯಂ ಲಕ್ಸುರಿ ಸೆಗ್ಮೆಂಟ್ ಸೇರ್ಕೋತಾ ಇತ್ತು. ಇವಾಗ ಬರ್ತಾ ಇರುವಂತ ಕಾರ್ ಗಳಿಗೆ ಕಂಪೇರ್ ಮಾಡಿದ್ರೆ ಹಳೆ ಮಾರುತಿಯಲ್ಲಿ ಬಿಲ್ಟ್ ಸಖತ್ತಾಗಿತ್ತು. ಗೇಜು ಅದೇ ತರ ಹೆವಿ ಇತ್ತು. ಈ ಮಾಡೆಲ್ ಅಲ್ಲಿ ಹಿಂದ್ಗಡೆ ಒಂದು ರೇರ್ ಸ್ಪಾಯ್ಲರ್ ಕೊಟ್ಟಿದ್ದಾರೆ. ರೇರ್ ಕ್ಯಾಮ್ರಾ ಇದೆ, ಆಕ್ಸೆಸರಿ ಆಗಿ ಹಾಕ್ಸಿರೋದು. ಅದ್ರ ಮೇಲೆ ಪೇಂಟ್ ಹೊಡೆದ್ಬಿಟ್ಟವ್ರೆ. ಇಲ್ಲಿಂದ ಹುಡುಕ್ತಿಯ ಈ ತರ ಕಾರ್ಗಳನ್ನೆಲ್ಲ ನೀನು? ಅದೆಲ್ಲ ಸಿಗ್ತದೆ. ಯಾವ ಕಾರ್ ಬೇಕು ಹೇಳು, ಎಲ್ಲಾ ಕಾರು ಹುಡುಕ್ಬಿಟ್ಟು ಎತ್ಕೊ ಬರೋ ಜವಾಬ್ದಾರಿ ನಮ್ದು. ನನಗೆ ಸುಜುಕಿ ಅವ್ರಿಗೂ ಗೊತ್ತಿತ್ತು ಗುರು, ಈ ಕಾರು ಜಾಸ್ತಿ ಸೇಲ್ ಆಗೋದಿಲ್ಲ. ಮ್ಯಾಕ್ಸಿಮಮ್ 1000 ಗಾಡಿ ಸೇಲ್ ಆದ್ರೆ ಹೆಚ್ಚು ತಿಂಗಳಿಗೆ ಅಂತ. ಏನಕ್ಕೆ ಅಂದ್ರೆ ಈ ಕಾರು ರಿಲೀಸ್ ಆದಾಗ 7 ಲಕ್ಷ ರೂಪಾಯಿ ಇತ್ತು ಗುರು. ಇವಾಗ್ಲೇನೆ ಒಂದು ಸುಜುಕಿ ಕಾರ್ಗೆ 7 ಲಕ್ಷ. ಅದಕ್ಕೆ ಟ್ಯಾಕ್ಸ್ ಎಲ್ಲ ಸೇರಿಸಿ 9.5-10 ಲಕ್ಷ ಕೊಡ್ಬೇಕು ಅಂದ್ರೆ ಜನ ಕೈ ಅಂತಾರೆ. ಇನ್ನು ಆ ಟೈಮಲ್ಲಿ ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ಆ ಗಾಡಿ ಬಂದಾಗ ಎಷ್ಟಿತ್ತು ಹೇಳಿ? 8-9 ಲಕ್ಷ ಇತ್ತು. ಆ ಪ್ರೈಸ್ ನ ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 20 ಲಕ್ಷನ. ಇದನ್ನ ಅವರು 1.5 ಲಕ್ಷಕ್ಕೆ ತಗೊಬಂದ್ಬಿಟ್ಟು 50,000 ಗಾಡಿ ರೆಡಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೆಂಗಾಗುತ್ತೆ? ಗಂಟೆ ಸಮಾಧಾನ ಮಾಡ್ಕೊ ಮಗ, ಸಮಾಧಾನ. ಇದಕ್ಕೆ ಇನ್ನೊಂದು ಹೆಸರಿದೆ, ಕಲ್ಟಸ್ ಕ್ರೆಸೆಂಟ್ ಅಂತ. ಕಲ್ಟಸ್ ಅಂದ್ರೆ ಸ್ವಿಫ್ಟ್ ಹ್ಯಾಚ್ ಬ್ಯಾಕ್, ಇದು ಸಿಡಾನ್. ಇದು ಬೇರೆ ದೇಶಗಳಲ್ಲಿ ಹೋದಾಗ ಬಲೇನೋ ಅನ್ನುವಂತ ಹೆಸರನ್ನ ತಗೋತು. ಬಲೇನೋ ಅಂದ್ರೆ ಅರ್ಥ ಫ್ಲಾಶ್ ಆಫ್ ಲೈಟ್ನಿಂಗ್ ಅಂತ. ಈ ಕಾರು ಆ ಟೈಮಲ್ಲಿ ಹಂಗೆ ಇತ್ತು ಗುರು. ವಿತ್ ಇನ್ ಎ ಫ್ಲಾಶ್ ಇದು 0 to 100 ಕಿಲೋಮೀಟರ್ ಸ್ಪೀಡ್ ತಗೊಂಡ್ಬಿಡ್ತಾ ಇತ್ತು. ಈಗೂ ಉಂಟಾ? ಈಗೂ ಸಾಧ್ಯನಾ? ವಿಂಡೋಸ್ ಸುತ್ತ ಕ್ರೋಮ್ ಲೈನಿಂಗ್ ಕೊಟ್ಟಿದ್ದಾರೆ. ಕೀ ಎಲ್ಲ ಇದ್ರದ್ದು ಡಿಕ್ಕಿ ಓಪನ್ ಆಯ್ತಾ ಇಲ್ಲ. ನಮ್ಮ ದೇಶದ ಜನಕ್ಕೆ ಒಂದ್ ಕಾಲದಲ್ಲಿ ಪರ್ಫಾರ್ಮೆನ್ಸ್ ಕಾರ್ಗಳು ಬೇಕು ಅಂದ್ರೆ ಅವ್ರಿಗೆ ಆಪ್ಷನ್ ಇದ್ದಿದ್ದು ಓಪಲ್ ಆಸ್ಟ್ರಾ, ಫೋರ್ಡ್ ಎಸ್ಕಾರ್ಟ್, ಹೋಂಡಾ ಸಿಟಿ, ಮಿಟ್ಸುಬಿಷಿ ಲ್ಯಾನ್ಸರ್. ಯಾವಾಗ ಬಲಿನೋ ಬಂತು, ಜೆನ್ ಇಟ್ಟಿದ್ದವ್ರಿಗೆ, 800 ಇಟ್ಟಿದ್ದವ್ರಿಗೆ, ಎಸ್ಟೀಮ್ ಗಳನ್ನ ಇಟ್ಟಿದ್ದವ್ರಿಗೆ, ಮಾರುತಿ ಸುಜುಕಿ ಫ್ಯಾಮಿಲಿನಲ್ಲೇ ಇನ್ನೊಂದು ಅಪ್ಗ್ರೇಡ್ ಸಿಕ್ತು. ಹಿಂದ್ಗಡೆ ಮಾತ್ರ ಹೆವಿ ಕಂಫರ್ಟಬಲ್ ಆಗಿ ಕುತ್ಕೋಬಹುದು. ವ್ಯೂ ತುಂಬಾನೇ ಚೆನ್ನಾಗಿದೆ. ಅದೇ ತರ ಹಿಂದ್ಗಡೆ ಸೀಟು ಅಪ್ರೈಟ್ ಆಗಿದೆ. ನೀವು ಆರಾಮಾಗಿ ಕಾಲ್ ಚಾಚ್ಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ. ಇದರಲ್ಲಿ ಹಿಂದೆ ಯಾವ್ದು ಬಾಟಲ್ ಹೋಲ್ಡರ್, ಕಪ್ ಹೋಲ್ಡರ್ ಗಳಿಲ್ಲ. ಮಧ್ಯ ಆರ್ಮ್ ರೆಸ್ಟ್ ಅಲ್ಲೂ ಏನೂ ಇಲ್ಲ. ರೇರ್ ಅಲ್ಲಿ ಎಸಿನೂ ಇಲ್ಲ. ಆದ್ರೆ ಹಿಂದೆ ಒಂದು ಆಸ್ಟ್ರೇ ಇದೆ. ಕುಡಿಯಕ್ ನೀರಿಲ್ಲ ಅಂದ್ರೂ ಪರವಾಗಿಲ್ಲ, ಸೇದಕ್ ದಮ್ಮಿರ್ಬೇಕು ಅಂತ ತೋರ್ಸ್ಕೊಟ್ಟಿದ್ ಕಾರ್ ಇದು. ಕಾರ್ ನಲ್ಲಿರುವಂತ ಸಸ್ಪೆನ್ಷನ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಕಂಫರ್ಟಬಲ್ ಆಗಂತೂ ಇಲ್ಲ, ಆದ್ರೆ ಹೆವಿ ಸ್ಪೋರ್ಟಿ ಆಗಿದೆ. ಕಾರ್ನರ್ ಗಳನ್ನ ತಿಂದಾಕ್ಬಿಡದೆ ಗುರು ಇದು. ಇದರಲ್ಲಿ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಗಳಿತ್ತು. ಮ್ಯಾಕ್ ಫರ್ಸನ್ ಸ್ಟಡ್ಸ್ ಗಳನ್ನ ಹಾಕಿದ್ರು. ಇದರಲ್ಲಿ ಇರುವಂತ ಸಸ್ಪೆನ್ಷನ್ ಅನ್ನ ಮೇನ್ ಫ್ರೇಮ್ ಮೌಂಟ್ ಮಾಡಿರಲಿಲ್ಲ, ಸಬ್ ಫ್ರೇಮ್ ಗೆ ಮೌಂಟ್ ಮಾಡಿದ್ರು. ಇದರಿಂದ ಓವರ್ ಆಲ್ NVH ಲೆವೆಲ್ ಗಳು ಕಮ್ಮಿ ಆಗಿತ್ತು. ನಮ್ಮ ದೇಶದಲ್ಲಿ ಈ ತರ ಒಂದು ಕಾರು 1999 ಅಲ್ಲಿ ಬಂದಿತ್ತು ಅಂದ್ರೆ ಆಶ್ಚರ್ಯ. ಇದರಲ್ಲಿರೋ ಎಂಜಿನ್ ಗೆ G16B ಅಂತ ಕರೀತಾರೆ. ಇದು ಬರೀ ಬಲಿನೋ ಅಲ್ಲಿ ಮಾತ್ರ ಉಳ್ಕೊಳ್ಳಿಲ್ಲ. ಎಷ್ಟೊಂದ್ ಜನ ಇದನ್ನ ಎಸ್ಟೀಮ್ ಹಾಕಿದ್ದಾರೆ, ಜೆನ್ ಹಾಕಿದ್ದಾರೆ, ಜಿಪ್ಸಿಗೆ ಹಾಕಿದ್ದಾರೆ. ಇದರಲ್ಲಿರೋದು 1.6 ಲೀಟರ್ SOHC ಎಂಜಿನ್, ಅಂದ್ರೆ ಸಿಂಗಲ್ ಓವರ್ ಹೆಡ್ ಕ್ಯಾಮ್ ಅಂತ. ಇದರಲ್ಲಿ 95 BHP ಇದೆ, 130 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಒಂದು ಏರ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡಿಸಿ BMC ಹಾಕ್ಸ್ಬಿಟ್ಟು ಚಸ್ತಾ ಇದ್ರೆ ಇಲ್ಲಿ ವಿಂಡೋದು ಚೈಲ್ಡ್ ಲಾಕ್ ಇದೆ, ಪವರ್ ವಿಂಡೋ ಸ್ವಿಚಸ್ ಇದೆ. ಇದು ಡೋರ್ ಲಾಕ್ ಅನ್ಲಾಕ್ ಮಾಡ್ಕೋಬಹುದು. ಸೈಡ್ ಅಲ್ಲಿ ಒಂದು ಡೋರ್ ಪಾಕೆಟ್ ಇದೆ. ಇಲ್ಲೂ ಕೂಡ ಬಾಟಲ್ ಹೋಲ್ಡರ್ ಇಲ್ಲ. ಲಿಟ್ರಲಿ ಈ ಕಾರಲ್ಲಿ ಬಾಟಲ್ ಹೋಲ್ಡರೇ ಇಲ್ಲ ಗುರು. ಓಹ್,
ಇಲ್ಲಿ ಕಪ್ ಹೋಲ್ಡರ್. ಮಗ ನಾವು ಪೆಟ್ರೋಲ್ ಹಾಕ್ಸ್ಲಿಲ್ವಾ? ಕಡ್ಡಿ ಏರೇ ಇಲ್ಲ. ಕಡ್ಡಿ ತರ ಅಂದ್ರೆ ಕಡ್ಡಿ ಅಲ್ಲ, ಇದು ಮಂಚದ ತರಾನೇ, ಆದ್ರೆ ಮಂಚ ಅಲ್ಲ. ನನ್ನ ಹತ್ರನು ಸೇಮ್ G16B ಎಂಜಿನ್ ಇರುವಂತ ಕಾರ್ ಇದೆ, ಆದ್ರೆ ಅದ್ರಲ್ಲಿರುವಂತ ಪಾರ್ ಡೆಲಿವರಿ, ಅದ್ರಲ್ಲಿರುವಂತ ಕ್ಯಾರೆಕ್ಟರ್ ಇದ್ರಲ್ಲಿಲ್ಲ. ಇದು ಕಂಪ್ಲೀಟ್ ಡಿಫ್ರೆಂಟ್ ಬ್ರೀಡ್ ಗುರು. ಎಂಜಿನ್ ನೋಡಿ ಈ ತರ ಹಾಕಿದಾರಲ್ವಾ, ಇದು ಫ್ರಂಟ್ ವೀಲ್ ಡ್ರೈವ್. ಇದನ್ನ ಇನ್ನೊಂದ್ ತರ ಮೌಂಟ್ ಮಾಡಬಹುದು. OE ಇಂಜನ್ ಐಸಾ ಲಾಂಜಿಟ್ಯೂಡ್ನಲ್ಲಿ ಮೌಂಟೆಡ್ ಇದೆ, ಅದು ಟ್ರಾನ್ಸ್ಫರ್ಸ್ಲಿ ಮೌಂಟೆಡ್. ಗೇರ್ ಬಾಕ್ಸ್ ಇಂದ ಟ್ರಾನ್ಸ್ಫರ್ ಕೇಸು, ಅಲ್ಲಿಂದ ರೇರ್ ವೀಲ್ ಡ್ರೈವ್. ಟ್ರಾನ್ಸ್ಫರ್ ಕೇಸ್ ಎಂಗೇಜ್ ಮಾಡಿದಾಗ ಫ್ರಂಟ್ ವೀಲ್ ಡ್ರೈವ್. ಏನೆಲ್ಲ ಮಾಡ್ಬೋದು ಗುರು ಎಂಜಿನ್ ಅಲ್ಲಿ. ಎಣ್ಣೆ ಬಿಲ್ಡ್ ಮಾಡಿ ಪವರ್ ಎತ್ಬೋದು, ಟರ್ಬೋ ಬಿಲ್ಡ್ ಮಾಡಿ ಪವರ್ ಎತ್ಬೋದು. ಪವರ್ ಎತ್ತಕ್ಕೆ ಅಂತಾನೆ ಮಾಡಿರುವಂತ ಒಂದು ಪ್ರಾಪರ್ JDM ಎಂಜಿನ್ ಇದು. ಆ ಕಾಲಕ್ಕೆ ಅದು ಎಕ್ಸ್ಪೆನ್ಸಿವ್ ಗಾಡಿನೇ. ಇವಾಗ ಕಡಿಮೆ ಆಯ್ತು ಅಂದ್ಬಿಟ್ಟು ಬಲಿನೋ ಅಂತಂದ್ರೆ ಆಗಲ್ಲ. ಇಲ್ಲ ತಗೊಂಡ್ರೆ ಈ ತರ ರೆಡಿ ಮಾಡ್ಬೇಕು. ಓಲ್ಡ್ ಆಗ್ತಾ ಇದೆ ಅಂದ್ರೆ ಲೆಜೆಂಡರಿ ಸ್ಟೇಟಸ್ ಕೊಡೋದು ಏನಿಲ್ಲ ಇದರಲ್ಲಿ. ಟರ್ಬೋ ಇಂಟರ್ಕೂಲರ್ ಒಂದು 220 BHP ಐತೆ. ಅವಾಗಿನ ಟೈಮಲ್ಲಿ ಈ ಕಾರ್ನ ಮಾರುತಿ ಸುಜುಕಿ ಅವರು ನಮ್ಮ ಕನ್ಸ್ಯೂಮರ್ ಗಳಿಗೆ ರೀಚ್ ಮಾಡ್ಸಕ್ಕೆ ತುಂಬಾನೇ ಕಷ್ಟಪಟ್ಬಿಟ್ರು. ನಾರ್ಮಲ್ ಆಗಿ ಬೇರೆ ಕಾರ್ಗಳಿಗೆ ಮಾಡೋ ತರ ಮಾರ್ಕೆಟಿಂಗ್ ನ ಈ ಕಾರ್ಗೆ ಮಾಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಅವರು ಬೇರೆನೆ ಸ್ಟ್ರಾಟಜಿ ಮಾಡಿದ್ರು. ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ಅವ್ರ ಜೊತೆ ಇವರು ಕೊಲಾಬರೇಷನ್ ಆಗಿ ಅವ್ರ ಹೋಟೆಲ್ ಗಳಲ್ಲಿ ಕಾರ್ಗಳನ್ನ ಪಾರ್ಕ್ ಮಾಡಕ್ ಶುರು ಮಾಡಿದ್ರು. ತಾಜ್ ಅನ್ನೋದು ಅವಾಗಿನ ಕಾಲಕ್ಕೆ ಒಂದು 5 ಸ್ಟಾರ್ ಹೋಟೆಲ್. ಅಲ್ಲಿಗೆ ಬರೋರೆಲ್ಲ ಹೈ ವ್ಯಾಲ್ಯೂ ಕಸ್ಟಮರ್ಸ್, ದುಡ್ಡು ಜಾಸ್ತಿ ಇಟ್ಟಿರ್ತಾರೆ. ಅವರು ಹೋಟೆಲ್ ಬಂದು ಈ ತರ ಕಾರ್ಗಳನ್ನ ನೋಡಿದಾಗ ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. ಒಂದು ಸಿಗರೇಟ್ ಲೈಟರ್ ಇದೆ, ಪಕ್ಕ ಇನ್ನೊಂದು ಆಸ್ಟ್ರೇ ಇದೆ, AC ಇದೆ ಬಟ್ ವರ್ಕ್ ಆಗೋದಿಲ್ಲ. ಈ ಕಾರಲ್ಲಿ ಪಯೋನಿಯರ್ ಸಿಸ್ಟಮ್ ಹಾಕ್ಸಿದ್ದಾರೆ. ಟಚ್ ಸ್ಕ್ರೀನ್ ಗುರು ಇದು. 6000 RPM ತನಕ ಈ ಕಾರು ರೆಡ್ ಲೈನ್ ಆಗುತ್ತೆ. ಆದ್ರೆ ಇದ್ರಲ್ಲಿ ಇರುವಂತ ಪಾರು ಎಕ್ಸ್ಪೋನೆನ್ಷಿಯಲ್ ಆಗಿಲ್ಲ, ಲೀನಿಯರ್ ಆಗಿದೆ. ನೀವು ಹೈಯರ್ ಸ್ಪೀಡ್ ಅಲ್ಲಿ ಲೋವರ್ ಗೇರ್ಸ್ ಅಲ್ಲಿ ಹೋಗಿ ಅಥವಾ ಲೋವರ್ ಸ್ಪೀಡ್ ಅಲ್ಲಿ ಹೈಯರ್ ಗೇರ್ಸ್ ಅಲ್ಲಿ ಹೋಗಿ ಗಾಡಿ ಏನು ತೊಂದರೆ ಕೊಡ್ತಾ ಇರ್ಲಿಲ್ಲ. ಇದ್ರಲ್ಲಿ ಇರೋದು ಮ್ಯಾನ್ಯುಯಲ್ ಗೇರ್ ಬಾಕ್ಸ್, 5 ಸ್ಪೀಡ್ ಇದೆ. ಸ್ಟೇರಿಂಗ್ ವೀಲು ತುಂಬಾನೇ ಸಿಂಪಲ್ ಆಗಿದೆ. ಇಲ್ಲಿ ಸುಜುಕಿ ಅಂತ ಬರ್ದಿದ್ದಾರೆ, ಮಧ್ಯ ಲೋಗೋ ಹಾಕಿಲ್ಲ. ಯಾವ್ದು ಬಟನ್ ಗಳು ಕೂಡ ಇಲ್ಲ. ಇನ್ನ ಸ್ಪೀಡೋಮೀಟರ್ ಮಾತ್ರ ಬಾಂಬ್ ಆಗಿದೆ ಗುರು. ವೈಟ್ ಕಲರ್ ಡಯಲ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ RPM ಮೀಟರ್ ಇದೆ, ಮಧ್ಯ ಸ್ಪೀಡೋಮೀಟರ್ ಇದೆ. ರೈಟ್ ಅಲ್ಲಿ ಟೆಂಪರೇಚರ್ ಗೇಜ್ ಇದೆ, ಫ್ಯೂಯಲ್ ಗೇಜ್ ಇದೆ. ಬೇರೆ ದೇಶಗಳಲ್ಲಿ 2007 ಆದ್ಮೇಲೆ ಬಲೇನೋ ನೆಕ್ಸ್ಟ್ G ಅಂತ ಒಂದು ಕಾರ್ ಬಂತು, ಅಂದ್ರೆ ನೆಕ್ಸ್ಟ್ ಜನರೇಷನ್ ಅಂತ. ಆ ನೆಕ್ಸ್ಟ್ ಜನರೇಷನ್ ಕಾರ್ ಯಾವ್ದಪ್ಪ ಅಂತ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಬಂದಿದ್ದಂತ SX4. ಗಾಡಿ ತಗೊಳ್ಳೋದು ಯಾಕೆ ಹೇಳಿ? ಪೀಸ್ ಆಫ್ ಮೈಂಡ್ಗೆ, ನೆಮ್ಮದಿಯಲ್ಲಿ ಖುಷಿಯಲ್ಲಿ ಗಾಡಿ ಓಡಿಸ್ತಾ ಇರ್ತೀನಿ. ಇವುಗಳು ಚೆನ್ನಾಗಿ ಓಡಲ್ಲ ಅಂತಲ್ಲ. ಏಜ್ ಆಗ್ತಾ ಇದ್ದಂಗೆ ನಮ್ಮ ದೇಶದಲ್ಲಿ ಪಾರ್ಟ್ ಸಪ್ಲೈ ಏನು ಮಾಡಲ್ಲ. ಒಂದೊಂದು ಬಂಪರ್ 10,000 ಅಂತಾರೆ. ಅದು 10,000 ಯಾವನೋ ಒಬ್ಬ ಇಟ್ಟಿರ್ತಾನೋ ಅದು 20,000 ಅಂತಾನೆ. ಅದಕ್ಕೊಂದು 2 ತಿಂಗಳು ವೆಯ್ಟ್ ಮಾಡ್ಕೊಂಡು. ನಮ್ಮ ದೇಶದಲ್ಲಿ ಸೆಡಾನ್ ಕಾರ್ಗಳನ್ನ ಜನ ಏನಕ್ಕೆ ತಗೊಳೋದು ಕಮ್ಮಿ ಮಾಡಿದ್ರು ಅಂದ್ರೆ ಫಸ್ಟ್ ರೀಸನ್ ಬಂದು ನಮ್ಮಲ್ಲಿರುವಂತ ರೋಡ್ಗಳು. ಸೆಡಾನ್ ಕಾರ್ಗಳಿಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಮಾಡಿ ಎಲ್ಲಾ ಸೆಡಾನ್ ಕಾರ್ಗಳನ್ನು SUV ಮಾಡಕ್ ಟ್ರೈ ಮಾಡ್ಬಿಟ್ರು. ಟೊಯೋಟಾದಲ್ಲಿ ಸೆಡಾನ್ ಗಳೇ ಇಲ್ಲ. ಹೋಂಡಾದಲ್ಲಿ ಇನ್ನೂ ಸಿಟಿನ ಕಷ್ಟಪಟ್ಟು ಓಡಿಸ್ತಾ ಇದಾರೆ. ಅಲ್ಲಿನ ಒಳಗಡೆ ನೀವು ಎಜುಕೇಟೆಡ್ ಚಪ್ರಿ ತರ ಕಾಣಿಸ್ತಾ ಇದ್ದೀರಾ. ಕಾಲೇಜ್ ಟೈಮ್ ಅಲ್ಲಿ ಇದನ್ನೆಲ್ಲ ಇಟ್ಕೊಂಡ್ಬಿಟ್ರೆ ಜನ ಹಂಗೆ ತಾನೆ ಅಂತ ಇದ್ರು. ಅಲ್ಲೇನೋ ಹಳೆ ಸಿಟಿಗಳು ಫುಲ್ ಮ್ಯಾಟ್ ಬ್ಲಾಕ್ ಮಾಡಿಸ್ಬಿಟ್ಟು ವೀಲ್ಗೆ ರೆಡ್ ಕಲರ್ ಹೊಡಿಸ್ಕೊಂಡು. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಇವಾಗ ನಮಗೆ ಬಲಿನೋ ಬೇಕು ಅಂದ್ರೆ ಈ ಜನರೇಷನ್ ಆಲ್ಮೋಸ್ಟ್ 2 ಲಕ್ಷ ತನಕ ಹೋಗುತ್ತೆ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಸುಮಾರು ಜನ ಯೂಸ್ ಮಾಡ್ಬಿಟ್ಟಿರ್ತಾರೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದಿಲ್ಲ. ಅದೇ ತರ ಬಲಿನೋ ಅಲ್ಲಿ ಇನ್ನೊಂದು ಸ್ಟೇಷನ್ ವ್ಯಾಗನ್ ಬಂದಿತ್ತು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಈಗ ಪೆಟ್ರೋಲ್ ಎಲ್ಲ E20 E30 ಅಂತೆಲ್ಲ ಬಿಡ್ತಾ ಇದಾರೆ. ಈ ಗಾಡಿಗಳು ಹಾಕಿದ್ರೆ ಆವಾಗ ನಿಮ್ಮಂತವ್ರು ಯಾರೋ ಇಲ್ಲ, ನಾವ್ ಇದಕ್ಕೆ ಎಕ್ಸ್ಟ್ರಾ ಪೆಟ್ರೋಲ್ ಏನ್ ಕೊಡ್ತೀವಿ, ನಾವ್ ಇನ್ನೂ ಹಳೆ ಗಾಡಿಗಳನ್ನ ಸಾಯಕ್ ಬಿಡಲ್ಲ, ಬದುಕಿಸ್ತೀವಿ ಅಂತ ಮಾಡಿದ್ರೆ ಇದಾಗುತ್ತೆ. ಯಾರ್ಯಾರು 80s 90s ಅಲ್ಲಿ ಹುಟ್ಟಿ 2000s ಅಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಗಳನ್ನ ತಗೊಂಡು ಈ ತರ ಕಾರ್ಗಳನ್ನ ಇಡಕ್ಕೆ ಓಡ್ಸಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು, ಅವರೇ ನಿಜವಾದ ಪುಣ್ಯವಂತರು. ಆದ್ರೆ ನಾವು ಇಷ್ಟು ಸೇಫ್ ಆಗಿ ಇಷ್ಟು ಖುಷಿಯಾಗಿರ್ಬೇಕು ಅಂದ್ರೆ ಅದಕ್ಕೆ ಮೇನ್ ಕಾರಣ ನಮ್ಮ ಗಡಿ ಕಾಯ್ತಾ ಇರುವಂತ ಸೈನಿಕರು. ಇಷ್ಟು ದಿನ ಬೆಳಗ್ಗೆ ಎದ್ದಾಗ ಈ ಜೀವನ ಕೊಟ್ಟಿರೋದಕ್ಕೆ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ಈ ಜನ್ಮ ಕೊಟ್ಟಿರೋದಕ್ಕೆ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ಆದ್ರೆ ಇವತ್ತಿಂದ ನಾವು ಇಷ್ಟು ಸೇಫ್ ಆಗಿರೋದಕ್ಕೆ ಕಾರಣ ಆಗಿರುವಂತ ಸೈನಿಕರಿಗೆ ಥ್ಯಾಂಕ್ಸ್ ಹೇಳೋಣ. ಏನ್ ಬ್ರೋ ಫುಲ್ ಜಿಮ್ ಎಲ್ಲ ಮಾಡಿ ದಪ್ಪ ಆಗ್ಬಿಟ್ಟಿದ್ದೀರಾ? ತೊಲೆ ಅಂತ. ಅಲ್ಲಿ ನಮ್ಮ ಕಾರ್ ಇದೆ, ಇಲ್ಲಿ ನಮ್ಮ ಗಾಡಿ ಇದೆ. ಇವತ್ತು ಆಕ್ಚುಲಿ ಊಟ ಮಾಡೋಣ ಅಂತ ಬಂದಿದ್ವಿ. ಮೋನಿಶ್ ಅವ್ರ ಫ್ರೆಂಡ್ ಹೊಸ ಹೋಟೆಲ್ ಓಪನ್ ಆಗಿದೆ ಅಂತ ಹೇಳಿದ್ರು. ಇವರು ನಮ್ಮ ಸೆಂಟ್ ಜೋಸೆಫ್ ಜೂನಿಯರ್. ಒಂದು ಸ್ವಾದಿಷ್ಟ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಅಂತ. ಸಖತ್ತಾಗಿದೆ ಟೇಸ್ಟು. ನೀನು ಊಟ ಮಾಡಿದ್ರೆ ನಿಮಗೂ ಗೊತ್ತು, ಟೇಸ್ಟು ಸಖತ್ತಾಗಿದೆ. ಕಾಂಬೋ ಆಫರ್ಸ್ ಇದೆ, ಚಿಕನು ಮಟನು ಫಿಶು ಎಲ್ಲ ಇದೆ. ಫಸ್ಟ್ ಟೈಮ್ ನನ್ನ ಜೊತೆ ವಿಡಿಯೋ ಮಾಡಕ್ ಬಂದಾಗ ಊಟ ಸಿಕ್ಕಿರೋದು ನಿಮಗೆ. ಟೈಮ್ ತೋರಿಸು, ಟೈಮ್ ನೋಡಿ ಎಲ್ಲ. B4 ಬಲಾನೋ ಓಡಿಸಾಯ್ತು. ದೇವ್ರೆ, ನಾಳೆ ಒಂದು ಒಳ್ಳೆ ಬೆಂಟ್ಲಿ ಓಡಿಸೋ ಥರ ಮಾಡಪ್ಪ. ಕನಸು ಕಾಣ್ಬೇಕಮ್ಮ, ಆದ್ರೆ ಕೈಗೆ ಎಟ್ಕೋ ಹಾಗಿರ್ಬೇಕು.